ಲಕ್ಷ್ಮಣ ಸವದಿ ತಪ್ಪು ನಿರ್ಧಾರವೇ ಹಲ್ಲೆಗೆ ಕಾರಣ. ಸತ್ಯಪ್ಪ ಬಾಗೇನವರ್, ನಿಶಾಂತ ದಳವಾಯಿ ಆಕ್ರೋಶ. ಡಿಸಿಸಿ ಬ್ಯಾಂಕ್ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ನಿಂಗರಾಜ್ ಕರಿಯಣ್ಣವರ್ ಹಾಗೂ 3 ಜನ ಡಿಸಿಸಿ ಬ್ಯಾಂಕ್ ಸಿಬ್ಬಂದಿಗಳ ಮೇಲೆ ಹಲ್ಲೆ ಮಾಡಿರುವ ಲಕ್ಷ್ಮಣ ಸವದಿಯವರು ಘಟನೆಗೆ ಬಿಜೆಪಿ ಮತ್ತು ಗೋಕಾಕ್ ಸಾಹುಕಾರ ಜಾರಕಿಹೊಳಿಯವರೇ ಕಾರಣ ಎಂದು ದೂರುತ್ತಿರುವುದನ್ನ ಹಾಲುಮತ ಸಮಾಜ ಮುಖಂಡ ಸತ್ಯಪ್ಪ ಬಾಗೇನವರ್ ತೀವ್ರವಾಗಿ ಖಂಡಿಸಿದರು. ಬೆಳಗಾವಿ ಜಿಲ್ಲೆಯ ಅಥಣಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಾಲುಮತ ಸಮಾಜದಲ್ಲಿ ಹಣಕಾಸಿನ ವ್ಯವಹಾರ ಮಾಡಿದ ಅನೇಕರು ಸುದ್ದಿಗೋಷ್ಠಿ ಮಾಡಿ ನನ್ನನ್ನು ಸಮಾಜದಿಂದ ಬಹಿಷ್ಕಾರ ಹಾಕುವುದಾಗಿ ಹೇಳಿಕೆ ನೀಡಿದ್ದರು. ಇದಕ್ಕೆ ಪ್ರತಿಯಾಗಿ ನಾನು 1 ವಾರದಲ್ಲಿಯೇ 20,000 ಸಮಾಜ ಬಾಂಧವರನ್ನ ಸೇರಿಸುತ್ತೇನೆ. ಅವರ ಮುಂದೆ ಯಾರನ್ನು ಬಹಿಷ್ಕರಿಸಬೇಕು ಎನ್ನುವುದನ್ನ ನಿರ್ಧರಿಸೋಣ ಎಂದರು. ಅಥಣಿಯಲ್ಲಿ ಒಂದು ಅಹಿತಕರವಾಗಿರ್ತಕ್ಕಂಥ ಘಟನೆ ನಡೀತು. ಅದೇನಪ್ಪ ಅಂದ್ರೆ, ಈ ಕ್ಷೇತ್ರ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಲಕ್ಷ್ಮಣ ಸವದಿ ಅವರ ಮನೆಯಲ್ಲಿ ಒಂದು ಡಿಸಿಸಿ ಬ್ಯಾಂಕ್ನ ನೌಕರ ಸಂಘದ ಅಧ್ಯಕ್ಷನಾಗಿರ್ತಕ್ಕಂಥ ನಿಂಗರಾಜ್ ಕಿರಣ್ ಅವರ ಅದ್ರ ಜೊತೆಗೆ 3 ಜನ, ಒಬ್ಬ ಬಸವರಾಜ್ ಕಮತ್ಗಿ, ಇನ್ನೊಬ್ಬರು ಮಾಬಲ್ ಪಾಟೀಲ, ಇನ್ನೊಬ್ಬ ಅಭಯ್ ಲಕಡಿ ಅಂತಕ್ಕಂಥ 4 ಜನರ ಮೇಲೆ ಒಂದು ಹಲ್ಲೆ ಆಗ್ತೈತಿ. ಹಲ್ಲೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಸನ್ಮಾನ್ಯ ಲಕ್ಷ್ಮಣ ಸವದಿ ಅವರು ಏನು ಹೇಳ್ತಾರಪ್ಪ ಅಂದ್ರೆ, ಇದು ಪೂರ್ವ ನಿಯೋಜಿತ ಕೃತ್ಯ ಅಂತಕ್ಕಂಥದ್ದು ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಮೇಲೆ, ಅದ್ರ ಜೊತೆಗೆ ಗೋಕಾಕ್ ನಮ್ಮ ಜಾರಕಿಹೊಳಿ ಸಾವುಕಾರ ಮೇಲೆ ಆಪಾದನೆ ಮಾಡ್ತಾರೆ. ಅದಕ್ಕೆ ಬಹುಶಃ ನಾನು ಸನ್ಮಾನ್ಯ ಸವದಿ ಅವ್ರಿಗೆ ವಿನಂತಿ ಮಾಡ್ತಾನೋ, ಅವರ ಇನ್ನೊಬ್ಬರ ಮೇಲೆ ಆರೋಪ ಮಾಡೋದಕ್ಕಿಂತ ಮೊದಲು ನೀವೇನು ಮಾಡಿರಪ್ಪ ಅಂದ್ರೆ, ಆ ನಿಂಗರಾಜ್ ಕಿರಣ್ ಅಂತ ವ್ಯಕ್ತಿಯನ್ನು ಸುಮಾರು ಈ 2 ತಿಂಗಳಲ್ಲಿ 3-4 ಬಾರಿ ಕರೆಸಿರ್ತಕ್ಕಂಥ ಸಂದರ್ಭ. ಪಾಪ ನೀವು ಡಿಸಿಸಿ ಬ್ಯಾಂಕ್ ಡೈರೆಕ್ಟರ್ ಅಂತ ಸಂದರ್ಭದಾಗ ನಿಮ್ಮ ಮನೆಗೆ ಬಂದಂಥ ಸಂದರ್ಭದಲ್ಲಿ ನೀವೇನು ಮಾಡಿರಪ್ಪ ಅಂದ್ರೆ, ಮೊಟ್ಟ ಮೊದಲು ಅವ್ರ ಮೇಲೆ ನೀವು ಹಲ್ಲೆ ಮಾಡ್ತಕ್ಕಂಥ ಸಂದರ್ಭ ಏನಾಗಿ ಮಾನವೀಯತೆ ದೃಷ್ಟಿಯಿಂದ ಅವ್ರು ಏನು ಮಾಡಬೇಕಪ್ಪ ಇತ್ತಪ್ಪ ಅಂದ್ರೆ, ನೀವು ಅವ್ರನ್ನ ದವಾಖಾನೆ ತೋರಿಸಿ ಮಾಡಿದರೆ ಅದು ಏನು ಸಮಸ್ಯೆ ಆಗ್ತಿರಲಿಲ್ಲ. ಅದೇನು ಮಾಡಿ ಅವ್ರು ಹಲ್ಲೆ ಮಾಡಿ ಹಾಗೆ ಬಿಟ್ಬಿಟ್ರೆ. ಹಲ್ಲೆ ಮಾಡಿ ಹಾಗೆ ಬಿಟ್ಟಂಥ ಸಂದರ್ಭದಲ್ಲಿ ಅಲ್ಲಿ ಏನಾಗ್ತದಪ್ಪ ಅಂದ್ರೆ, ಅನಿವಾರ್ಯ ಆ ಹಲ್ಲೆ ಮಾಡಿದಂಥ ಸಂದರ್ಭದಲ್ಲಿ ಯಾರು ಹಲ್ಲೆ ಮಾಡಿರ್ತಕ್ಕಂಥ ವಿಷಯ ಯಾರು ಹೇಳ್ತಾರಪ್ಪ ಅಂದ್ರೆ, ನಮ್ಮ ಸಮಾಜದ ಒಬ್ಬ ಹಿರಿಯ ಮುಖಂಡರಾಗಿರ್ತಕ್ಕಂಥ ಸುರೇಶ್ ಮಾಯನವ್ರು ಹೇಳ್ತಾರೆ. ನಿಂಗರಾಜ್ ಕಿರಣ್ ಅವರ ಮೇಲೆ ಮತ್ತು ಇನ್ನೂ 3 ಜನರ ಮೇಲೆ ಲಕ್ಷ್ಮಣ ಸವದಿ ಬಡಿದ್ರು, ನಂತರ ಚಿದಾನಂದ ಸವದಿ ಬಡಿದ್ರು, ಇನ್ನುಳಿದವ್ರು ಮತ್ತೆ ಬಡಿದ್ರು ಅಂತಕ್ಕಂಥ ಮಾತನ್ನು ಸುರೇಶ್ ಮಾಯನವ್ರು ನಮ್ಮೆಲ್ಲ ಸಮಾಜದ ಬಂದು ಹೇಳಿದಾಗ ನಮ್ಗೆ ಗೊತ್ತಾಗಿತ್ತು. ಆವಾಗ ನಾವು ಬಂದು ಆ ವ್ಯಕ್ತಿಯನ್ನು ಅಡ್ಮಿಟ್ ಮಾಡಿ ಅಲ್ಲಿ ನಾವು ಚಿಕಿತ್ಸೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಏನಾಯ್ತಪ್ಪ ಅಂದ್ರೆ, ನಿಮ್ಮ ತಾಲೂಕು ವೈದ್ಯಾಧಿಕಾರಿಗಳು ಹಾಗೂ ನಿಮ್ಮ ಪೊಲೀಸ್ ಸಿಬ್ಬಂದಿಗಳು ಸಹಕಾರ ಕೊಡುವಂಥ ಸಂದರ್ಭ ನಾವು ಬೆಳಗಾವಿ ಶಿಫ್ಟ್ ಮಾಡಿ ಅವರು ಚಿಕಿತ್ಸೆ ಕೊಡ್ತಕ್ಕಂಥ ಕೆಲಸ ಮಾಡಿದೆವು. ಅದಾದ ನಂತರ ಇಂಥವ್ರೆ ನಿಮ್ಮ ಮಗಲಾಗ ಹಿತಶತ್ರುಗಳಿದ್ದಾರೆ, ಅವರು ಮೊದಲು ಹಿತಶತ್ರುಗಳ ಮೇಲೆ ನೀವು ಗಮನ ಇಡ್ರಿ. ಅದಾದ ನಂತರ ಮುಂದೆ ಇನ್ನೊಂದು, ಈ ಸಮಾಜದವ್ರ ಮೇಲೆ ನಮ್ಮನ್ನು ಯಾವುದೇ ರೀತಿ ಹೊತ್ತು ಚೀವು ಬಿಡ್ತಕ್ಕಂಥ ಕೆಲಸ ಸನ್ಮಾನ್ಯ ನಮ್ಮ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ರಾವ್ ಸಾಹೇಬ್ ಬೆವನೂರವರು ಬಹುಶಃ 2.5 ಕೋಟಿ ರೂಪಾಯಿ ಸರ್ಕಾರದ ಹಣ ಬಂದಿದೆ. 2.5 ಕೋಟಿ ಸರ್ಕಾರದ ಹಣ ಬಂದಂಥ ಸಂದರ್ಭದಲ್ಲಿ 1 ಕೋಟಿ ಖರ್ಚು ಮಾಡ್ಯಾರು, 1.5 ಕೋಟಿ ರೂಪಾಯಿ ಮನೆ ಬಳಸ್ಕೊಂಡಾರೆ. ಆ ವ್ಯಕ್ತಿಯನ್ನು ಇವತ್ತು ಕೇಂದ್ರ ಸಂಘದವರು ಆ ವ್ಯಕ್ತಿಯನ್ನು ವಜಾ ಮಾಡ್ತಕ್ಕಂಥ ಸಂದರ್ಭ. ಅಂಥ ವ್ಯಕ್ತಿ ಇವತ್ತು ಮುಂದಿಟ್ಕೊಂಡು ನೀವು ಯಾವಾಗ ನಮ್ಮ ಸಮಾಜ ಬೀದಿ ಬಂದಂಥ ಸಂದರ್ಭದಲ್ಲಿ ಆ ಮನುಷ್ಯ ಇವತ್ತು ನಿಮ್ಮ ಮನೆ ಬಂದು ಕೊಡ್ತಾನೆ. ಇದಾದ ನಂತರ ಇನ್ನೊಬ್ಬ ಶೆಲೆಪೋಳು ಅಂತಕ್ಕಂಥ ಒಬ್ಬ ಕೆಲಸದವನ ಮೇಲೆ ಆರೋಪ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ಸುಮಾರು 2 ವರ್ಷಗಳಿಂದ ಒಂದು ದೊಡ್ಡ ಪ್ರಮಾಣದಾಗ ಸಮಾಜದ ಒಂದು ಕಾರ್ಯಕ್ರಮ ಆಗಿರ್ತದೆ. ಕಾರ್ಯಕ್ರಮದ ಸಂದರ್ಭದಲ್ಲಿ ಬೈರೇತಿ ಬಸವರಾಜ MLA ಅವರು ಮತ್ತು ಅದ್ರ ಜೊತೆಗೆ MTB ನಾಗರಾಜ್ MLA ಅವರು ಇಬ್ಬರು ಕೂಡಿ 75 ಲಕ್ಷ 1.5 ಕೋಟಿ ಪ್ಲಸ್ ನೀವು 25 ಲಕ್ಷ ಕೊಡ್ತು ಅಂತಕ್ಕಂಥ ಅವತ್ತು ಆಶ್ವಾಸನೆ ಮಾಡಿ ನಿಮ್ಮ ಕೈಯಾಗ ಅವ್ರು ದುಡ್ಡು ಕೊಟ್ಟಾರ ನೀವು ಹೇಳಿ ನಮ್ಮ ಕೈ ಎಸ್ಬಂದು ಅಂತ ಹೇಳಿ ಕೊಟ್ಟ ಅವನು ಶೆಲೆಪ್ಗಾರ ಕೊಟ್ಟು 6 ವಕೀಲಿ ಇವತ್ತು ಅಂತಕ್ಕಂಥ ತನಿಖೆ ಮಾಡಬೇಕು. ಮುಂದೆ ನಾನು ಏನು ಬಹಿಷ್ಕಾರ ಹಾಕ್ತಕ್ಕಂಥ ಕೆಲಸ ಮಾಡಿದೆ. ನೀವು ಏನಾದ್ರು ಬಹಿಷ್ಕಾರ ಹಾಕೋದಾರ ಸುಮಾರು ಒಂದು ವಾರ ಒಪ್ಪತ್ತಿನೊಳಗೆ ನಾ ಸಮಾಜದ ಸುಮಾರು 20,000ಕ್ಕಿಂತ ಹೆಚ್ಚು ಜನರು ಕರೆಸ್ತಾನೆ. ಆ 20,000 ಜನರು ಬಂದು ಅಲ್ಲಿ ಏನು ಇವತ್ತು ತೀರ್ಮಾನ ತೊಗೋತಾರಲ್ಲ, ಏನು ನಿಮ್ಮನ್ನು ಬಹಿಷ್ಕಾರ ಹಾಕಬೇಕು, ನಮ್ಮನ್ನು ಬಹಿಷ್ಕಾರ ಹಾಕೋತಕ್ಕ ತೀರ್ಮಾನ ಜಾಗದಾಗ ಮಾಡೋನು. ಒಂದು ಸನ್ಮಾನ್ಯ ಸೌದಿಯವರಿಗೆ ನಾ ಈ ಮಾತು ಯಾಕೆ ಹೇಳಬೇಕಪ್ಪ ಅಂದ್ರೆ, ನಿಮ್ಮ ಜೊತೆ ಇರ್ತಕ್ಕಂಥವ್ರು ಸಂಗೊಳ್ಳಿ ರಾಯನ್ ಹಿಡಿದುಕೊಟ್ಟಂಥ ವಂಶಸ್ಥರು, ನಮ್ಮ ಜೊತೆ ಇರ್ತಕ್ಕಂಥವ್ರು ಯಾರಪ್ಪ ಸಂಗೊಳ್ಳಿ ರಾಯನ್ ವಂಶಸ್ಥರು ಅಂತಕ್ಕಂಥದ್ದು ನಾವು ಇವತ್ತು ಗಟ್ಟಾಗೋದು ಇವತ್ತು. ಅದಕ್ಕೆ ಇದನ್ನು ನೀವು ಯಾರ ಮೇಲೂ ಅಪಾದನೆ ಮಾಡಿ ನಿಮ್ಮ ವೈಯಕ್ತಿಕ ತಪ್ಪಿನಿಂದ ಈ ರೀತಿ ಆಗಿದೆ ಅಂತಕ್ಕಂಥ ಮಾತು ಹೇಳೋಣ. ಸಮಾಜದ ಮತ್ತೋರ್ವ ಮುಖಂಡ ನಿಶಾಂತ್ ದಳವಾಯಿ ಮಾತನಾಡಿ, ಲಕ್ಷ್ಮಣ ಸವದಿಯವರು ಮತ್ತು ಕುಟುಂಬದವರು ಕಾನೂನನ್ನ ಕೈಗೆ ತೆಗೆದುಕೊಳ್ಳಬಾರದಿತ್ತು. ಆದರೆ ತಾವೇ ಕಾನೂನು ಉಲ್ಲಂಘಿಸಿ ಗೋಕಾಕ್ ಸಾಹುಕಾರರ ಪಿಥೂರಿ ಎಂದು ಆರೋಪಿಸುವುದನ್ನ ಬಿಟ್ಟು ಮೊದಲು ನಿಮ್ಮ ತಪ್ಪುಗಳನ್ನ ಸರಿಪಡಿಸಿಕೊಳ್ಳಿ ಎಂದು ಸಲಹೆ ನೀಡಿ. ಕಳೆದ ಶನಿವಾರ ಅಥಣಿ ತಾಲೂಕಿನಲ್ಲಿ ನಡೆದಂಥ ಒಂದು ದುರ್ಘಟನೆಯಲ್ಲಿ ಮಾನ್ಯ ಶಾಸಕರ ಹಾಗೂ ಅವರ ಕುಟುಂಬದವರು ಡಿಸಿಸಿ ಯೂನಿಯನ್ ಬ್ಯಾಂಕ್ ಅಧ್ಯಕ್ಷರಾದಂಥ ನಿಂಗಪ್ಪ ಕಿರಣ್ ಹಾಗೂ ಇನ್ನಿತರ 3 ಸಿಬ್ಬಂದಿ ಅವರ ಮೇಲೆ ಒಂದು ಮಾರಣಾಂತಿಕ ಹಲ್ಲೆ ಆಗಿತ್ತು. ಯಾಕೆ ಹಲ್ಲೆ ಆಯಿತು, ಎದಕ್ಕಾಯಿತು ಅನ್ನೋದು ನಮಗೆ ಯಾರಿಗೂ ಹೊರ ಜಗತ್ತಿಗೆ ಗೊತ್ತಿರಲಂಥ ವಿಷಯ ಅದು ನಿಮ್ಮ ಬ್ಯಾಂಕು ಡೈರೆಕ್ಟರ್ ವಿಷಯ ಇತ್ತು. ಆದ್ರೆ ಒಂದು ಏನು ತಪ್ಪಾಯ್ತಪ್ಪ ಅಂದರೆ, ಯಾವ ಸಮಾಜ ಯಾವ ರಾಜಕೀಯ ವ್ಯಕ್ತಿ ನೀವೇನು ಪಿತೂರಿ ಅಂತ ಹೇಳ್ತಿದ್ರಲ್ಲ,
ಅದು ಯಾವುದೂ ಸಮಂಜಸ ಉತ್ತರ ಅಲ್ಲ. ಫಸ್ಟ್ ನೀವು 25 ವರ್ಷ ಆಯ್ತು, 5 ಸಲ ಶಾಸಕರಾಗಿದ್ದೀರಿ. ಕಾನೂನು ಕೈಯಾಗಿ ತೊಗೋಬಾರ್ದು ಅನ್ನೋದು ಫಸ್ಟ್ ಅರಿವು ಇರಬೇಕಾಗಿತ್ತು ನಿಮಗೆ ಮತ್ತು ಹಾಗೂ ನಿಮ್ಮ ಕುಟುಂಬದವರಿಗೆ. ಅದೇನೂ ಅರಿವು ಇಲ್ದಂಗೆ ನೀವು ಕಾನೂನು ಕೈಯಾಗಿ ತೊಗೊಂಡು ನಿಮ್ಗೆ ಹೊಡಿ ಅಂತ ಯಾರು ನಮ್ಮ ಗೋಕಾಕ್ ಸಾವ್ಕಾರ್ಗಳು ಹೇಳಿಲ್ಲ, ಅಥವಾ ರಾಜಕೀಯ ಯಾವ ಮುಖಂಡರು ಹೇಳಿಲ್ಲ, ಅಥವಾ ಹೊಡೆಸ್ಕೊ ಅಂತೇಳಿ ಯಾರು ನಿಂಗಪ್ಪ ಕಿರಣವರು ನಿಮ್ಮ ಮನೆಗೆ ಬಂದಿಲ್ಲ. ನೀವು ಮಾಡೋದು ಮಾಡಿ ಈಗ ಮತ್ತೊಬ್ಬರ ಮ್ಯಾಗ ಆರೋಪ ಮಾಡಕತ್ತೀರಿ ರಾಜಕೀಯವಾಗಿ. ಫಸ್ಟ್ ನಿಮ್ಮ ತಪ್ಪುಗಳನ್ನು ಒಪ್ಕೊಳ್ರಿ, ಮತ್ತು CC ಕ್ಯಾಮ್ರಾ ಅದಾವ ಅದನ್ನೆಲ್ಲ ತೆಗ್ದಿರಿ, ಸಾಕ್ಷಿ ನಾಶ ಮಾಡಿರಿ. ಹಾಗೂ ಈಗ ನಿಮ್ಮ DCC ಬ್ಯಾಂಕ್ ಯೂನಿಯನ್ದವ್ರ ನಿಮ್ಮ ಅವ್ಯವಹಾರ ಬಗ್ಗೆ ಹಾಗೂ ಇತರ ದಾಖಲೆ ಸಮೇತ ಮಾತಾಡಕತ್ತಾರ. ಫಸ್ಟ್ ಅದ್ರ ಬಗ್ಗೆ ನೀವು ಉತ್ತರ ಕೊಡ್ರಿ. ಮತ್ತು ಎರಡನೇದು, ನೀವು ಫಸ್ಟ್ ಕಾಜಿನ ಮನ್ಯಾಗ ಕೂತಿರಿ, ಮತ್ತೊಬ್ಬರ ಬಗ್ಗೆ ಆರೋಪ ಮಾಡಬೇಡ್ರಿ. ನೀವು ಕಾಜಿನ ಮನೆ ನಿಮ್ಗೆ ಕಲ್ಲು ಬೀಳ್ತಾವೆ, ಅದ್ರ ಬಗ್ಗೆ ವಿಚಾರ ಮಾಡಿರಿ. ದಯಮಾಡಿ ಇದನ್ನು ರಾಜಕೀಯವಾಗಿ ನೀವಾಗ ಗೊಳ್ಸಾಕತ್ತೀರಿ, ನೀವೇ ದೊಡ್ಡದು ಮಾಡ್ಕೊಂಡು ಹೊಂತೀರಿ. ನೀವು ಕಾನೂನು ನಿಮ್ಮ ಮ್ಯಾಗ ಈಗ ಎಫ್.ಐ.ಆರ್ ಆಗೈತಿ. ದಯಮಾಡಿ ಅದಕ್ಕೆ ನೀವು ಕಾನೂನು ಪ್ರಕಾರ ಹೋರಾಟ ಮಾಡಿರಿ. ಅದು ನಿಮಗೆ ಇಲ್ಲ ಅಂತೇಳಿ ಸಾಬೀತು ಮಾಡ್ಕೊರಿ, ಮುಗಿದು ಹೋಯ್ತು. ನಿಂಗಪ್ಪ ಕಿರಣ್ ಅವ್ರಿಗೆ ಇಲ್ಲ ಅಂದ್ರೆ ನಿಂಗಪ್ಪ ಕಿರಣ್ ಅವ್ರಿಗೆ ಶಿಕ್ಷೆ ಆಗ್ತೈತಿ, ತಪ್ಪಾಗಿದ್ರೆ ನಿಮ್ಗೆ ಶಿಕ್ಷೆ ಆಗ್ತೈತಿ. ಅಷ್ಟಕ್ಕೆ ಅದನ್ನು ಆ ವಿಚಾರನ ಅಲ್ಲಿಗೆ ಕ್ಲೋಸ್ ಮಾಡಿರಿ. ನೀವು ಅದನ್ನು ಮತ್ತೆ ರಾಜಕೀಯವಾಗಿ ದೊಡ್ಡದು ಮಾಡ್ಕೊಂಡು ಹೊಂಟ್ರೆ ಇದಕ್ಕೆ ನಾವು ಎಲ್ಲರೂ ಸಮಾಜವಾಗಿ ರಾಜಕೀಯ ಆಗ್ತೈತೆ, ರಾಜಕೀಯವಾಗಿ ಮತ್ತೊಂದು ಹಂತ ಬೆಳ್ಕೊಂತ ಹೋಗ್ತೈತೆ. ದಯಮಾಡಿ ಬೆಳೆಸೋದು ಬೇಡ. ನೀವು ಪ್ರಬುದ್ಧ ರಾಜಕಾರಣಿಯಾಗಿ ನಿಮ್ಮ ಪ್ರಬುದ್ಧತೆ ಪ್ರದರ್ಶನ ಮಾಡಿರಿ. ನಾವು ಸಮಾಜದವ್ರು ಇದ್ದೀವಿ, ಸಮಾಜದವ್ರು ಅಂತೇಳಿ ನಾವು ಬಂದೀವಿ. ನೀವು ಹೊಡೆದು ನೀವು ನಿಂಗಪ್ಪ ಕಿರಣ್ ಅವ್ರನ್ನ ಹೋಗಿ ಹಾಸ್ಪಿಟ್ಲಿಗೆ ಸೇರಿಸಿದ್ರೆ ಇದು ಯಾವ ಹೊರ ಜಗತ್ತಿಗೆ ಗೊತ್ತಾಗ್ತಿರ್ಲಿಲ್ಲ. ಅದಕ್ಕೆ ದಯಮಾಡಿ ಇದನ್ನು ಇಲ್ಲಿಗೆ ಮುಗಿಸುವಂಥ ಪ್ರಯತ್ನ ಮಾಡಿರಿ. ಬೆಳೆಸೋದಾದ್ರೆ ಮತ್ತು ನೀವು ಅಂದ್ರೆ ನಾವು ಸೇರ್ ಎಲ್ಲರೂ ಅನ್ನಬೇಕಾಗ್ತೈತಿ. ಅದಕ್ಕೆ ಸಮಾಜದವರು ಮತ್ತು ನಮ್ಮ ಸಮಾಜದಾಗ ಸ್ವಲ್ಪ ಜನರ ಕಡೆ ನೀವು ಮಾತಾಡ್ಸಕತ್ತೀರಿ. ಅದಕ್ಕೆ ಅವ್ರದ್ದು ಏನು ತಾಕತ್ತು, ಅವ್ರದ್ದು ಏನು ಸಮಾಜಕ್ಕೆ ಏನು ಕೊಡುಗೆ ಐತೆ ಫಸ್ಟ್ ನೀವು ವಿಚಾರ ಮಾಡಿರಿ. 20 ವರ್ಷ ಆತ ನಾವೆಲ್ಲ ಸಣ್ಣ ನಿಮ್ಮ ಮಕ್ಕಳ ವಯಸ್ಸದವ್ರು ಇದ್ದೀವಿ. ಆದ್ರೆ ಅವರು ಎಲ್ಲ ಸತ್ಯಪ್ಪ ಬಾಗೇನವ್ರ ಬಗ್ಗೆ ಮಾತಾಡ್ತಾರೆ. ಸಲ ಬರೀ ಅದು DCC ಬ್ಯಾಂಕ್ ಅಷ್ಟು ಅವ್ಯವಹಾರ ಆಗೈತಿ, ಅಷ್ಟಿತ್ತನ ಕಾನೂನು ಪ್ರಕಾರ ಅವ್ರು ಯಾರು ಅನ್ಯಾಯ ಆಗೈತೆ ಸತ್ಯಪ್ಪ ಬಾಗೇನವ್ರ ಮ್ಯಾಗ ಕೇಸ್ ಮಾಡಿರಿ. ಯಾರು ಬೇಡ ಅಂದಾರ ನಿಮ್ಗೆ? ಅನ್ಯಾಯ ಆದವ್ರು ಮಾತಾಡ್ರಿ. ಅದನ್ನು ಬಿಟ್ಟು ಎಲ್ಲರ ಕುಂತು ನಿಮ್ಗೆ ಅನ್ಯಾಯ ಆದಾಗ ಫಸ್ಟ್ ಅವರು ನಿಮ್ಮ ಮನ್ಯಾಗ ಕುಂತು ಪಿತೂರಿ ಮಾಡಿ ನಿಮ್ಮ ಮನ್ಯಾಗ ಪ್ರೆಸ್ ಮೀಟ್ ಮಾಡ್ತಾರೆ. ಅದ್ರ ಬಗ್ಗೆ ಸಾಮಾನ್ಯ ಜನಕ್ಕೆ ನಾನು ಒಂದು ವಿನಂತಿ ಮಾಡ್ತೀನಿ, ನೀವು ಇದ್ರ ಬಗ್ಗೆ ಎಲ್ಲ ವಿಚಾರ ಮಾಡ್ಬೇಕು. ಜನ ಪ್ರಜ್ಞಾವಂತ ಐತೆ, ಮತ್ತು ಪ್ರತಿಯೊಂದಕ್ಕೂ ಶಿವಯೋಗಿ ಮೇಲೆ ಹಾನಿ ಮಾಡ್ತೀರಿ. CC ಕ್ಯಾಮ್ರಾ ಐತೆ ಅಂತೇಳಿ ಚಿದಾನಂದ ಸೌದಿ ಇಲ್ಲ ಅಂತ ಹೇಳ್ತಾರೆ. ನಿನ್ನೆ CC ಕ್ಯಾಮ್ರಾ ಇದಾವೆ ಅಂತೇಳಿ ಫುಟೇಜ್ಗಳು ಬರಾಕತ್ತಾವ. ಅದಕ್ಕೆ ದಯಮಾಡಿ ಇಂಥವೆಲ್ಲ ಚಿಲ್ಲರೆ ರಾಜಕಾರಣ ಯಾರು ನೀವು ಮಾಡಬೇಡ್ರಿ, ನಾವು ಮಾಡೋದಿಲ್ಲ. ಬಟ್ ಸಮಾಜಕ್ಕೆ ಅನ್ಯಾಯ ಆಗೈತೆ, ನಾವು ಧ್ವನಿ ಎತ್ತೀವಿ. ದಯಮಾಡಿ ಅದಷ್ಟೇ ಬಿಟ್ಟರೆ ಮತ್ತು ನೀವು ರಾಜಕಾರಣ ಹೆಚ್ಚು ಮಾತಾಡಕ್ಕೆ ಹೋದ್ರೆ ಹೆಚ್ಚು ಎಲ್ಲನೂ ಹೆಚ್ಚಾಗ್ತೈತೆ. ಅದಕ್ಕೆ ದಯಮಾಡಿ ಇಲ್ಲೇ ನಿಲ್ಸೋಣ ಅಂತ ಹೇಳ್ತಾ ನನ್ನ ಆತ್ಮ